ಈ ಸಂಜೆ ತಿಂಡಿ ಇರ್ಬೋದು ಅಥವಾ ಯಾರಾದರೂ ಗೆಸ್ಟ್ ಬರ್ತಿರ್ಬೋದು, ಅವರಿಗೋಸ್ಕರ ಒಂದು ಹೊಸದಾದ ಒಂದು ಈ ಇನ್ನೋವೇಟಿವ್ ಕಟ್ಲೆಟನ್ನು ನಾವು ಮಾಡೋಣ. ಯಾವಾಗಲೂ ವೆಜಿಟೇಬಲ್ ಕಟ್ಲೆಟ್ ನಾರ್ಮಲ್ಲಾಗಿ ಎಲ್ಲರೂ ತಿಂದಿರ್ತೀವಿ. ಈ ಕಟ್ಲೆಟನ್ನು ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿರಿ. ಬಹಳ ಕಡಿಮೆ ಇರೋ ಸಾಮಾನಲ್ಲಿ ಇದನ್ನು ನಾವು ಮಾಡ್ಬೋದು. ಹರೇ ಶ್ರೀನಿವಾಸ, ರೇಖಾಸ್ ವೆಜಿ ಫ್ಯೂಷನ್ಗೆ ಸ್ವಾಗತ. ಇಲ್ಲಿ ಒಂದು ಅರ್ಧ ಕಪ್ ಈ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ನಾನು. ಈ ಪೂರ್ತಿ ಅತಿ ದಪ್ಪನೂ ಅಲ್ಲ, ಪೂರ್ತಿ ತೆಳ್ಳಗಂದು ಅಲ್ಲ, ಈ ಮೀಡಿಯಮ್ ಅವಲಕ್ಕಿನ ತೊಗೊಂಡಿನಿ. ನೀವು ಯಾವ ಅವಲಕ್ಕಿ ಅದನ್ನು ಅದನ್ನು ತೊಗೋಬಹುದು. ಈ ಅವಲಕ್ಕಿನ ಸ್ವಲ್ಪ ಕ್ಲೀನಾಗಿ ಮಾಡಿ ಇವಾಗ ಇದನ್ನು ನಾನು ನೀರು ಹಾಕಿ 5 ನಿಮಿಷ ನೆನಿಲಿಕ್ಕೆ ಬಿಡ್ತೀನಿ. ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ಲೈಕ್ ಮತ್ತು ಶೇರ್ ಮಾಡಿರಿ, ಒಂದು ಒಳ್ಳೆ ಕಾಮೆಂಟ್ಸನ್ನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ಇದರಿಂದ ನಾನು ಮುಂದೆ ಹಾಕೋ ಹೊಸ ರುಚಿಗಳ ಈ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ಒಂದು 5 ನಿಮಿಷ ಆಯಿತು ನೆನೆದು. ಎಕ್ಸ್ಟ್ರಾ ನೀರನ್ನೆಲ್ಲ ನಾನು ಹಿಂಡಿ ತೆಗೆದೀನಿ. ಇವಾಗ ಇದನ್ನು ಒಂದು ದೊಡ್ಡದು ಮಿಕ್ಸಿಂಗ್ ಬೌಲ್ ಒಳಗೆ ಹಾಕೊಳ್ಳೋಣ. ಈಗ ಒಂದು 4 ಮೀಡಿಯಮ್ ಸೈಜಿದ ಆಲೂಗಡ್ಡೆ ನಾನು ಬೇಯಿಸ್ಕೊಂಡಿನಿ. ಮೊದಲನೇ ಕುಕ್ಕರ್ ಒಳಗೆ ಬೇಯಿಸಿ ಅದ್ರ ಸಿಪ್ಪೆ ತೆಗೆದು ಇಟ್ಕೊಂಡಿನಿ. ಅದನ್ನು ಚೆಂದ ಹಿಂಗೆ ಮೆತ್ತಗೆ ಮುರಿದು ಹಾಕ್ಲಿಕತ್ತೀನಿ. ನೀವು ಬೇಕಾದ್ರೆ ಈ ಹೆರೆಮಣಿ ಇರ್ತದಲ್ಲ ಅದರಿಂದ ಹೆರ್ಕೋಬೋದು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಒಂದು ಮಿಕ್ಸರ್ ಜಾರ್ ಒಳಗೆ 1 ಚಮಚ ಜೀರಿಗೆ, ಒಂದು ಸ್ವಲ್ಪ ಜಾಸ್ತಿ ಹಸಿ ಶುಂಠಿ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಟಿದ್ದೆ. ಆ ಪೇಸ್ಟನ್ನು ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ರಿ. ಬೆಳ್ಳುಳ್ಳಿ ಇಷ್ಟ ಇತ್ತು ಅಂದರೆ ನೀವು ಇದಕ್ಕೆ ಈ ಪೇಸ್ಟ್ ಒಳಗೆ ನೀವು ಬೆಳ್ಳುಳ್ಳಿನೂ ಹಾಕೋಬಹುದು. ಬೆಳ್ಳುಳ್ಳಿ ಬೇಡ ಅಂದರೆ ಸ್ವಲ್ಪ ಹಸಿ ಶುಂಠಿ ಜಾಸ್ತಿ ಹಾಕ್ರಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆಂದ ಕಲಿಸ್ಕೋಬೇಕು. ಈ ಆಲೂಗಡ್ಡೆ ಒಳಗೆ ಏನು ದಪ್ಪ ದಪ್ಪ ಇರ್ತದೆ ಅದನ್ನೆಲ್ಲ ಚೆಂದ ಕಲಿಸ್ಕೊಳ್ರಿ. ಇವಾಗ ಈ ಅವಲಕ್ಕಿನ ನಾನು ಇಲ್ಲೇ ಬೈಂಡಿಂಗಾಗಿ ಯೂಸ್ ಮಾಡೀನಿ. ಇವಾಗ ನೋಡ್ರಿ ಇದನ್ನು ಒಂದು 5-10 ನಿಮಿಷ ಸೈಡ್ಗೆ ಇಡೋಣ. ಸ್ವಲ್ಪ ಹಿಟ್ಟು ಚೆಂದ ನೆನೀತದೆ. ಈಗ ನಾವು ಈ ಕಟ್ಲೆಟ್ಟಿಗೆ ಒಂದು ಫಿಲ್ಲಿಂಗ್ ಮಾಡೋಣ. ನಾನು ಯಾವುದೂ ಹೊರಗಡೆಯಿಂದ ತಂದಿಲ್ಲ, ಮನೆಯಲ್ಲಿರೋ ಸಾಮಾನಿನಿಂದನೇ ಮಾಡ್ಲಿಕತ್ತೀನಿ. ಮನೆಯೊಳಗೆ ಈ ಫ್ರೋಝನ್ ವಟಾಣಿ ಕಾಳು ಇತ್ತು, ಬಟಾಣಿ ಕಾಳು, ಇದನ್ನು ಯೂಸ್ ಮಾಡ್ಲಿಕತ್ತೀನಿ. ನಿಮ್ಮ ಹತ್ರ ಏನಾದರೂ ಈ ಕಾರ್ನ್ ಇದ್ದರೆ ನೀವು ಅದನ್ನು ಯೂಸ್ ಮಾಡಿರಿ. ಸ್ವಲ್ಪ ಬಟಾಣಿ ಕಾಳಿದ್ರೆ ನೀವು ಅದನ್ನು ಮುಂಚೆನೇ ಕುದಿಸ್ಕೊಂಡು ಹಾಕ್ಕೊಳ್ರಿ. ಸ್ವಲ್ಪ ಅದನ್ನು ಸ್ಮ್ಯಾಶ್ ಮಾಡಿದಂಗೆ ಮಾಡೋಣ. ಸ್ವಲ್ಪ ಟೇಸ್ಟ್ ಹೆಚ್ಚಾಗ್ಲಿಕ್ಕೆ ನಾನು ಇದ್ರೊಳಗೆ ಸ್ವಲ್ಪ ಗೋಡಂಬಿ ಮತ್ತು ಈ ಒಣ ದ್ರಾಕ್ಷಿ ಹಾಕ್ಕೊಂಡಿನಿ. ಆಮೇಲೆ ಮನೆಯೊಳಗೆ ಬೀಟ್ರೂಟ್ ಇತ್ತು, ಬೀಟ್ರೂಟನ್ನೇ ನಾನು ಹೆರಿದು ಇದ್ರೊಳಗೆ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗನ್ನು ನೀವು ಹಾಕೋರಿ. ಇವಾಗ ಮೊದಲೇ ಹಸಿಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಹಸಿ ಶುಂಠಿ ಪೇಸ್ಟ್ ಏನಿತ್ತು ಅದನ್ನು ನಾನು ಖಾರ ಆಗಲಿಕ್ಕೆ ಹಾಕಿನಿ. ನೀವು ಬೇಕಾದರೆ ಕೆಂಪು ಖಾರದ ಪುಡಿ ಹಾಕ್ಕೊಳ್ರಿ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಆಮೇಲೆ ನಾನು ಇಲ್ಲೇ ಇದಕ್ಕೆ ಪುಟಾಣಿ ಪುಡಿ, ಈಗ ಮನೆಯಾಗ ಪುಟಾಣಿ ಪುಡಿ ಮಾಡಿದ್ದಿತ್ತು ಅಂದ್ರೆ ಅದು, ಇಲ್ಲ ನೀವು ಕಡಲೆ ಹಿಟ್ಟು ಯಾವುದನ್ನು ಹಾಕ್ಕೊಳ್ರಿ. ಇದು ಬೈಂಡಿಂಗಿಗೋಸ್ಕರ ನಾನು ಹಾಕ್ಕೊಲಿಕತ್ತೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ನಾವು ಕಲಿಸ್ಕೊಳ್ಳೋಣ. ನಿಮ್ಮ ಹತ್ರ ಪುಟಾಣಿ ಪುಡಿ ಇಲ್ಲ ಅಂದ್ರೆ 1 ಚಮಚ ನೀವು ಕಡಲೆ ಹಿಟ್ಟು ಹಾಕೋಬೋದು, ಯಾಕಂದರೆ ಇದು ಬೈಂಡಿಂಗ್ ಆಗಬೇಕು ಅದಕ್ಕೆ. ಆಮೇಲೆ ಸ್ವಲ್ಪ ಚಟ್ಪಟ ಟೇಸ್ಟ್ ಕೊಡಲಿಕ್ಕೆ ಸ್ವಲ್ಪ ಚಾಟ್ ಮಸಾಲ, ಆಮೇಲೆ ಸ್ವಲ್ಪ ಆಮ್ಚೂರ್ ಪೌಡರ್, ಡ್ರೈ ಮ್ಯಾಂಗೋ ಪೌಡರ್ ಹಾಕಿನಿ. ಡ್ರೈ ಮ್ಯಾಂಗೋ ಪೌಡರ್ ಇಲ್ಲಾಂದ್ರೆ ಸ್ವಲ್ಪ ನೀವು ಲಿಂಬೆಹಣ್ಣಿನ ರಸ ಹಾಕ್ಕೊಳ್ರಿ. ನಿಮಗೆ ಬೀಟ್ರೂಟ್ ಫಿಲ್ಲಿಂಗ್ ಬೇಡ ಅಂದರೆ ನೀವು ಸ್ವಲ್ಪ ಕಾರ್ನ್ ಮತ್ತು ಈ ಪನ್ನೀರ್ ಹಾಕ್ಬೋದು, ಇಲ್ಲ ಕಾರ್ನು ಮತ್ತು ಸ್ವಲ್ಪ ಬ್ಲಾಂಚ್ ಮಾಡಿರೋ ಪಾಲಕನ್ನು ಪೀಸ್ ಮಾಡಿ ಹಾಕಿ ಯಾವ್ದು ರೀತಿ ನಿಮಗೆ ಬೇಕೋ ಆ ರೀತಿ ಫಿಲ್ಲಿಂಗ್ ನೀವು ಮಾಡ್ಕೋಬಹುದು. ಇಲ್ಲಿ ಕಲಸಿರೋ ಆಲೂಗಡ್ಡೆದು ಏನು ಡೋ ಇದೆ ಅದು ರೆಡಿ ಆಗಿದೆ. ಸ್ವಲ್ಪ ನಿಮಗೆ ಬಹಳ ಸಾಫ್ಟ್ ಅನ್ನಿಸ್ತು ಅಂದ್ರೆ ಸ್ವಲ್ಪ ಅವಲಕ್ಕಿನ ನೀವು ಮಿಕ್ಸರ್ ಒಳಗೆ ಹಾಕ್ಕೊಂಡು ಪೌಡರ್ ಮಾಡಿ ಹಾಕೋರಿ, ಇಲ್ಲ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕ್ಕೊಂಡ್ರೂ ಬರ್ತದೆ. ಇವಾಗ ನನಗಿದು ಪರ್ಫೆಕ್ಟ್ ಅನ್ನಿಸ್ಲಿಕ್ಕತ್ತದ. ಇವಾಗ ಇದ್ರೊಳಗೆ ನಾವು ಈಗ ಮಾಡ್ಕೊಂಡಿರೋ ಏನು ಬೀಟ್ರೂಟಿದ್ದು ಫಿಲ್ಲಿಂಗ್ ಅದ ಇದನ್ನು ನಾವು ಇದ್ರೊಳಗೆ ಸ್ಟಫ್ ಮಾಡೋಣ. ಈ ಕಟ್ಲೆಟ್ ಒಳಗೆ ನಾವು ತುಂಬು ಏನು ಫಿಲ್ಲಿಂಗು ಅಂದ್ರೆ ಸ್ಟಫಿಂಗ್ ಅದ ಅದು ನಿಮಗೆ ಯಾವ ರೀತಿ ಬೇಕು ಆ ರೀತಿ ಮಾಡ್ಕೊಳ್ರಿ. ನೀವು ಬೇಕಾದರೆ ಈ ಕಾರ್ನ್ ಒಳಗೆ ಸ್ವಲ್ಪ ಚೀಸ್ ಹಾಕ್ರಿ, ಮಕ್ಕಳಿಗೆ ಏನು ಇಷ್ಟನೋ ಅದು ಪನ್ನೀರ್ ಸ್ಟಫಿಂಗು ಯಾವುದೂ ರೀತಿಯೂ ನೀವು ಮಾಡ್ಕೋಬೋದು. ಚೆಂದ ಒಳಗೆ ಫಿಲ್ಲಿಂಗ್ ಮಾಡಿ ಈ ರೀತಿ ಗುಂಡಕ್ಕೆ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಇವಾಗ ಇನ್ನೊಂದು ತೋರಿಸ್ತಾ ಇದ್ದೀನಿ ನೋಡಿರಿ. ಇವಾಗ ನಾವು ಹೋಳಿಗೆಗೆ ಯಾವ ರೀತಿ ಹೂರಣ ತುಂಬ್ತೀವೋ ಆ ರೀತಿ ಸ್ವಲ್ಪ ನಾಜೂಕಾಗಿ ಕೆಲಸ ಮಾಡ್ಕೋಬೇಕು. ಇದ್ರೊಳಗೆ ನೀವು ಎಷ್ಟು ಬೇಕೋ ಅಷ್ಟು ಫಿಲ್ಲಿಂಗು ಮತ್ತು ಸೈಜು ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಪ್ರಕಾರ ಮಾಡ್ಕೊಂಡು ಈ ರೀತಿ ಸೀಲ್ ಮಾಡಿ ಇದನ್ನು ನೀವು ಈ ರೀತಿ ರೌಂಡಾಗಿ ಶೇಪನ್ನು ಕೊಡ್ರಿ. ಈ ನಮ್ಮ ಕಟ್ಲೆಟನ್ನು ಎಲ್ಲವನ್ನು ನಾನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿನಿ. ಇವಾಗ ನಾನು ಸ್ವಲ್ಪ ಈ ಕಾರ್ನ್ ಫ್ಲೋರ್ ತೊಗೊಂಡಿನಿ. ಒಂದು ವೇಳೆ ಕಾರ್ನ್ ಫ್ಲೋರ್ ಇಲ್ಲ ಅಂದರೆ ನೀವು ಚಿರೋಟೆ ರವೆ ಇರ್ತದಲ್ಲ, ಸಣ್ಣ ರವೆ, ಅದನ್ನು ತೊಗೋಬೋದು, ಇಲ್ಲ ಬ್ರೆಡ್ ಕ್ರಮ್ಸ್ ಇದ್ದರೆ ಅದನ್ನು ತೊಗೊಂಡು ಈ ಕಟ್ಲೆಟಿಗೆ ಚೆಂದ ಎಲ್ಲ ಕಡೆ ಹಚ್ಕೋಬೇಕು.
ಅಂದ್ರೆ ಅದು ಫ್ರೈ ಮಾಡುವಾಗ ಅಂಟ್ಕೊಳ್ಳೋದಿಲ್ಲ. ಆಮೇಲೆ ಸ್ವಲ್ಪ ಕ್ರಿಸ್ಪಿನೂ ಆಗ್ತದೆ ಮೇಲೆ. ಅದಕ್ಕೆ ಇವಾಗ ಎಣ್ಣೆ ಹಾಕಿ ಲೋ ಫ್ಲೇಮ್ ಒಳಗೆ ಇದನ್ನು ಚಂದ ಬ್ರೌನ್ ಆಗೋವರೆಗೂ ಸ್ವಲ್ಪ ಶಾಲೋ ಫ್ರೈ ಮಾಡೋಣ. ಈ ರೆಸಿಪಿ ಬಹಳ ಈಸಿ ಅದೆ ಮತ್ತು ಮನೆಯೊಳಗಿರೋ ಸಾಮಾನಿಂದನೇ ನೀವು ಮಾಡ್ಬೋದು. ಇದಕ್ಕೆ ಏನು ಜಾಸ್ತಿ ಟೈಮು ಹಿಡಿಯೋದಿಲ್ಲ. ನೀವು ಇನ್ಸ್ಟಂಟಾಗಿಯೂ ಇದನ್ನು ಮಾಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಾಮೆಂಟ್ಸ್ ಮಾಡಿರಿ. ಇವಾಗ ಇದ್ರೊಳಗಿಂದ ಸ್ಟಫಿಂಗ್ ಎಷ್ಟು ಚಂದ ಕಾಣಿಸ್ಲಿಕ್ಕತ್ತದ, ಬಹಳ ಟೇಸ್ಟಿಯಾಗಿರ್ತದೆ. ಥ್ಯಾಂಕ್ ಯು.